ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 9 ಜನವರಿ 2026 ಶುಕ್ರವಾರದ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಈ ದಿನವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳ ವಿಶೇಷವಾಗಿದೆ. ಏಕೆಂದರೆ ಸೂರ್ಯ ಮತ್ತು ಗುರುಗಳ ಸಂಸಪ್ತಕ ಯೋಗ ಇರೋದ್ರಿಂದ ಈ ದಿನದ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಇದು ವಿಶೇಷವಾಗಿ ಆರ್ಥಿಕ ಬೆಳವಣಿಗೆ ಪೂರಕ ಅಂತಾನೆ ಹೇಳ್ಬಹುದು. ಇನ್ನು ಈ ದಿನದ ಪಂಚಾಂಗ ಹೇಗಿದೆ ಅಂತ ನೋಡೋದಾದ್ರೆ, ಇವತ್ತಿನ ತಿಥಿ ಕೃಷ್ಣ ಪಕ್ಷದ ಸಪ್ತಮಿ ಪೂರ್ತಿ ದಿನ ಇರುತ್ತೆ. ಭದ್ರಾ ವಿಷ್ಟೀಕರಣ ರಾತ್ರಿ 7:39 ಇರೋದ್ರಿಂದ ಯಾವುದೇ ಶುಭ ಕಾರ್ಯಗಳಲ್ಲಿ ಮಧ್ಯಾಹ್ನದ ನಂತರ ಸಮಯಕ್ಕಿಂತ ಬೆಳಗಿನ ಸಮಯ ಉತ್ತಮ ಅಂತಾನೆ ಹೇಳ್ಬಹುದು. ಹಾಗಾಗಿ ಇವತ್ತಿನ ನಕ್ಷತ್ರ ನೋಡೋದಾದ್ರೆ ಉತ್ತರ ಪಾಲ್ಗುಣಿ ಮಧ್ಯಾಹ್ನ 1:40 ಇರುತ್ತೆ. ಅನಂತರ ಹಸ್ತ ನಕ್ಷತ್ರ ಆರಂಭವಾಗುತ್ತೆ. ಹಸ್ತ ನಕ್ಷತ್ರದ ಸಮಯದಲ್ಲಿ ಕೈಗೊಳ್ಳುವ ಕೆಲಸಗಳು ಯಶಸ್ವಿಯಾಗುತ್ತದೆ ಅಂತಾನೆ ಹೇಳ್ಬಹುದು. ಹಾಗೆ ಚಂದ್ರನ ಸ್ಥಾನ ನೋಡೋದಾದ್ರೆ ಇಂದು ಚಂದ್ರನು ಕನ್ಯಾ ರಾಶಿಯಲ್ಲಿದ್ದಾನೆ. ಇದು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವವರಿಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ವಿಶೇಷ ಯೋಗ ಏನಿದೆ ಅಂತ ನೋಡೋದಾದ್ರೆ ಸಂಜೆ 4:56 ಶುಭನ ಯೋಗ ಇರೋದ್ರಿಂದ ಇದು ಮಂಗಳ ಕಾರ್ಯದಲ್ಲಿ ಮತ್ತು ಪ್ರವಾಸಗಳಲ್ಲಿ ಶುಭಕರ ಅಂತಾನೆ ಹೇಳಬಹುದು. ಇನ್ನು 12 ರಾಶಿಗಳ ಮೇಲೆ ಇವತ್ತು ಏನು ಪ್ರಯೋಗ ಬೀಳತ್ತೆ ಅಂತ ನೋಡೋದಾದ್ರೆ, ಇಂದು ಆಕಾಶ ಮಂಡಳದಲ್ಲಿ ಗಜಕೇಸರಿ ಯೋಗದ ಪ್ರಭಾವವಿದೆ. ಚಂದ್ರ ಮತ್ತು ಗುರು ಶುಭ ದೃಷ್ಟಿ ಇರೋದ್ರಿಂದ ಬುದ್ಧಿಶಕ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನು ಕಂಡು ಬರ್ತಾ ಇದೆ. ಅದಲ್ಲದೆ ಶುಕ್ರವಾರ ಲಕ್ಷ್ಮಿಯ ದಿನವಾಗಿರೋದ್ರಿಂದ ಆರ್ಥಿಕ ಸುಧಾರಣೆಗೆ ಇದು ಶ್ರೇಷ್ಠ ದಿನ ಅಂತಾನೆ ಹೇಳ್ಬಹುದು. ಹಾಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ಹೇಳಿ ನೋಡೋದಾದ್ರೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಯಶಸ್ಸಿನ ದಿನ ಅಂತಾನೆ ಹೇಳ್ಬಹುದು. ವೃತ್ತಿ ರಂಗದಲ್ಲಿ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇವತ್ತಿನ ದಿನ ಅಂತಾನೆ ಹೇಳ್ಬಹುದು. ಹಾಗೆ ಹಣಕಾಸಿನ ವಿಚಾರ ನೋಡೋದಾದ್ರೆ ಬಾಕಿ ಉಳಿದಿದ್ದ ಹಣ ವಾಪಸ್ ಬರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇವತ್ತಿನ ದಿನ ಬಹಳ ಒಳ್ಳೆ ದಿನ ಅಂತಾನೆ ಹೇಳ್ಬಹುದು. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ರಕ್ತದ ಒತ್ತಡ ಇರುವವರು ಸ್ವಲ್ಪ ಜಾಗರೂಕರಾಗಿರಿ. ಅಂದ್ರೆ ಹೈ BP ಇರೋರು ಅಥವಾ ಲೋ BP ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು. ಪರಿಹಾರ ನೋಡೋದಾದ್ರೆ ಇವತ್ತಿನ ದಿನ ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. 2ನೇ ರಾಶಿ ಬಂದ್ಬಿಟ್ಟು ವೃಷಭ ರಾಶಿ. ಸಮಾಧಾನದ ದಿನ ಅಂತಾನೆ ಹೇಳ್ಬಹುದು ಇವತ್ತಿನ ದಿನ ನಿಮಗೆ. ವೃತ್ತಿರಂಗ ನೋಡೋದಾದ್ರೆ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದೇ ಇರತ್ತೆ ಕೆಲಸದಲ್ಲಿ. ನಿಮ್ಮ ಕೈಗೊಂಡ ಕೆಲಸ ಪೂರ್ತಿಗೊಳ್ಬೇಕು ಅಂತಂದ್ರೆ ಸಹೋದ್ಯೋಗಿಗಳ ನಡುವೆ ಸ್ಪರ್ಧೆ ಇರಬಹುದು ಇವತ್ತು. ಆದ್ರೆ ಹಣಕಾಸಿನ ವಿಚಾರ ನೋಡೋದಾದ್ರೆ ಐಷಾರಾಮಿ ವಸ್ತುಗಳಿಗೆ ಸ್ವಲ್ಪ ನೀವು ಖರ್ಚು ಮಾಡ್ತೀರಾ ಇವತ್ತು. ಅನಗತ್ಯ ಸಾಲ ಮಾಡಬೇಡಿ ಅಷ್ಟೇ. ಹಾಗೆ ಪ್ರೇಮ ವಿಚಾರ ನೋಡೋದಾದ್ರೆ ಸಂಗಾತಿಯೊಂದಿಗೆ ಮಧುರ ಪರಿಹಾರ ಏನಪ್ಪಾ ನೋಡೋದಾದ್ರೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸೋದ್ರಿಂದ ಬಹಳ ಒಳ್ಳೇದಾಗತ್ತೆ ಇವತ್ತಿನ ದಿನ. ಹಾಗೆ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬಾನೇ ಅದೃಷ್ಟ ನಿಮಗೆ ಅಂತಾನೆ ಹೇಳ್ಬಹುದು. ಮುಂದಿನ ರಾಶಿ ಮಿಥುನ ರಾಶಿ. ಇವತ್ತಿನ ದಿನ ನಿಮಗೆ ಅದೃಷ್ಟದ ದಿನ ಆಗಿ ಕಾಣಿಸುತ್ತೆ. ವೃತ್ತಿರಂಗ ನೋಡೋದಾದ್ರೆ ವ್ಯಾಪಾರದಲ್ಲಿರೋರಿಗೆ ಬಂಪರ್ ಲಾಭ ಅಂತಾನೆ ಹೇಳ್ಬೋದು. ಹೊಸ ಉದ್ಯಮ ಆರಂಭಿಸೋದಕ್ಕೆ ಇವತ್ತಿನ ದಿನ ಬಹಳ ಸೂಕ್ತವಾದ ದಿನ. ಹಾಗೆ ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುವ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳ ಯಶಸ್ಸನ್ನ ಕಾಣ್ತೀರಾ. ಹಾಗೆ ನಿಮ್ಮ ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಮಾನಸಿಕ ನೆಮ್ಮದಿ ಸಿಗತ್ತೆ ಇವತ್ತು. ಹಳೆಯ ಕಾಯಿಲೆಗಳಿಂದ ಮುಕ್ತಿನ ಹೊಂದುತ್ತೀರಾ. ಹಾಗೆ ಪರಿಹಾರ ಏನಾದ್ರು ನೋಡೋದಾದ್ರೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲಕರವಾಗತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇವತ್ತು ನಿಮಗೆ ಮಿಶ್ರ ಫಲ ಇದೆ ಅಂತಾನೆ ಹೇಳ್ಬಹುದು. ವೃತ್ತಿರಂಗ ನೋಡೋದಾದ್ರೆ ಹಿರಿಯ ಅಧಿಕಾರಿಗಳಿಂದ ಟೀಕೆ ಬರಬಹುದು. ತಾಳ್ಮೆ ಇರಲಿ. ಸರ್ಕಾರಿ ಕೆಲಸದ ಬಗ್ಗೆ ಸ್ವಲ್ಪ ಕಾಳಜಿ ಇರುವವರು ವಿಳಂಬವಾಗತ್ತೆ. ಸೊ ಹಾಗಾಗಿ ನೀವು ಒಂದ್ ಸ್ವಲ್ಪ ಪೇಷನ್ಸ್ ಇಂದ ಕಾಯ್ಬೇಕು. ಕುಟುಂಬ ನೋಡೋದಾದ್ರೆ ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಮಾತುಕತೆ ನಡೆಯುತ್ತೆ ಇವತ್ತು. ಹಿರಿಯರ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ನೀವು ಕಾಳಜಿ ವಹಿಸ್ಬೇಕು. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಇರತ್ತೆ ಇವತ್ತು ನಿಮಗೆ. ಪರಿಹಾರ ಬೇಕು ಅನ್ನೋದಾದ್ರೆ ಶಿವನಿಗೆ ಜಲಾಭಿಷೇಕ ಮಾಡೋದ್ರಿಂದ ನಿಮ್ಗೆ ಒಂದು ಪಾಸಿಟಿವ್ ವೈಬ್ಸ್ ನ ಸಿಗತ್ತೆ ಅಂತಾನೆ ಹೇಳ್ಬಹುದು. ಮುಂದಿನ ರಾಶಿ ಸಿಂಹ ರಾಶಿ. ಇವತ್ತು ನಿಮಗೆ ಗೌರವದ ದಿನ ಅಂತಾನೆ ಹೇಳ್ಬಹುದು. ವೃತ್ತಿರಂಗ ನೋಡೋದಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ದೊಡ್ಡ ಜವಾಬ್ದಾರಿ ಸಿಗಲಿದೆ. ನಿಮ್ಮ ಮಾತಿನ ಬೆಲೆ ಸಿಗುವ ದಿನ ಇವತ್ತು. ಹಾಗೆ ಹಣಕಾಸು ನೋಡೋದಾದ್ರೆ ಅನಿರೀಕ್ಷಿತ ಧನ ಲಾಭ, ಪೂರ್ವಜರ ಆಸ್ತಿಯಿಂದ ಅನುಕೂಲ ಸಿಗತ್ತೆ ನಿಮಗೆ.
ಪ್ರೇಮಿಗಳಿಗೆ ನೋಡೋದಾದ್ರೆ ಪ್ರೇಮಿಗಳ ನಡುವೆ ಇದ್ದ ಗೊಂದಲ ಬಗೆಹರಿಯತ್ತೆ. ಹಾಗೆ ಪರಿಹಾರ ನೋಡೋದಾದ್ರೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಬೇಕು. ಅಂದ್ರೆ ಬೆಳಗಿನ ಜಾವದ ನಮಸ್ಕಾರವನ್ನು ಅರ್ಪಿಸಬೇಕು. ಮುಂದಿನ ರಾಶಿ ಕನ್ಯಾ ರಾಶಿ. ಲಾಭದಾಯಕ ದಿನ ಅಂತಾನೆ ಹೇಳ್ಬಹುದು ಇವತ್ತಿನ ದಿನ ನಿಮಗೆ. ವೃತ್ತಿ ರಂಗ ನೋಡೋದಾದ್ರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಹೊಸ ಯೋಜನೆಗಳು ಯಶಸ್ವಿ ಆಗತ್ತೆ. ಹಾಗೆ ಸಾಫ್ಟ್ವೇರ್ ಕ್ಷೇತ್ರದಲ್ಲಿರೋರಿಗೆ ಪ್ರಮೋಷನ್ ಕೂಡ ಸಿಗತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣದ ಹರಿವು ಹೆಚ್ಚಾಗತ್ತೆ ಇವತ್ತಿನ ದಿನ ನಿಮಗೆ. ಉಳಿತಾಯದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀರಾ ನೀವು ಅಂತಾನೆ ಹೇಳ್ಬಹುದು. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ಸಂಪೂರ್ಣ ಚೈತನ್ಯದಿಂದ ಇರ್ತೀರಾ ಇವತ್ತು ನೀವು. ಏನಾದ್ರೂ ಪರಿಹಾರ ಬೇಕು ಅನ್ನೋದಾದ್ರೆ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ದಾನ ಮಾಡಿ, ಇದರಿಂದ ನಿಮಗೆ ಒಂದು ಒಳ್ಳೆ ಲಾಭವನ್ನ ತಂದ್ಕೊಳ್ತೀರಾ. ಮುಂದಿನ ರಾಶಿ ತುಲಾ ರಾಶಿ. ಸ್ಥಿರತೆಯ ದಿನ ಅಂತಾನೆ ಹೇಳ್ಬಹುದು ನಿಮ್ಮ ರಾಶಿ ಇವತ್ತಿನ ದಿನಕ್ಕೆ. ವೃತ್ತಿ ನೋಡೋದಾದ್ರೆ ಕಲಾ ಸಾಹಿತ್ಯ ಅಥವಾ ಮನರಂಜನಾ ಕ್ಷೇತ್ರದಲ್ಲಿರೋರಿಗೆ ಉತ್ತಮ ಹೊಸ ಅವಕಾಶಗಳು ಲಭ್ಯವಿದೆ. ಹಾಗೆ ಹಣಕಾಸು ನೋಡೋದಾದ್ರೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಬರುತ್ತೆ. ಹಾಗೆ ಚಿನ್ನಾಭರಣ ಖರೀದಿ ಮಾಡೋದ್ರಿಂದ ಮನಸ್ಸು ನಿಮಗೆ ಸಂತೋಷದಾಯಕವಾಗಿರುತ್ತೆ ಇವತ್ತು. ಕುಟುಂಬ ನೋಡೋದಾದ್ರೆ ಸಂಬಂಧಿಕರ ಆಗಮನದಿಂದ ಬಹಳಷ್ಟು ಖುಷಿಯಾಗಿರ್ತೀರಾ ನೀವು. ಪರಿಹಾರ ಏನಾದ್ರು ನೋಡೋದಾದ್ರೆ ಲಲಿತ ಸಹಸ್ರನಾಮ ಪಠಿಸೋದ್ರಿಂದ ನಿಮಗೆ ಬಹಳಷ್ಟು ಒಳ್ಳೇದಾಗತ್ತೆ. ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ದಿನ ನಿಮ್ಮ ಸಾಹಸದ ದಿನ ಅಂತಾನೆ ಹೇಳ್ಬಹುದು. ಏನಕ್ಕಪ್ಪ ಅಂತಂದ್ರೆ ವೃತ್ತಿರಂಗ ನೋಡೋದಾದ್ರೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಹಣಕಾಸಿನ ವಿಚಾರ ನೋಡೋದಾದ್ರೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರೋರಿಗೆ ಹೆಚ್ಚಿನ ಲಾಭ ಸಿಗತ್ತೆ. ಆದ್ರೆ ಕಾನೂನುಬದ್ಧ ದಾಖಲೆಗಳನ್ನು ಪರಿಶೀಲಿಸಬೇಕು. ಯಾಕಂದ್ರೆ ತುಂಬಾ ಎಫೆಕ್ಟ್ ಆಗತ್ತೆ. ದುಡ್ಡು ಖರ್ಚು ಮಾಡ್ಬಿಡ್ತೀರಾ, ನಿಮ್ ಹೆಸರಿಗೆ ಜಮೀನ್ ಆಗಲ್ಲ, ಆಸ್ತಿ ಆಗಲ್ಲ, ಜಾಗ ಆಗಲ್ಲ, ಅವಾಗ ಬಹಳಷ್ಟು ತೊಂದರೆನ ಅನುಭವಿಸ್ತೀರಾ. ಹಾಗಾಗಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಅದನ್ನ ನೋಡ್ಬಿಟ್ಟು ನೀವು ರಿಯಲ್ ಎಸ್ಟೇಟ್ ಏನಿದ್ರು ಮಾಡ್ಬೇಕು. ಹಾಗೆ ಆರೋಗ್ಯ ಸಮಸ್ಯೆ ನೋಡೋದಾದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ ಇವತ್ತು ನಿಮಗೆ. ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕು ಟ್ರಾವೆಲಿಂಗ್ ಅಲ್ಲಿ, ಅಥವಾ ಮಾಮೂಲಿ ನಡೀತಾನೆ ನೀವು ಸ್ವಲ್ಪ ಸ್ಕಿಡ್ ಆಗಿ ಬೀಳೋದಾಗಿರ್ಲಿ, ಹಾಗೆ ಮಂಡಿ ನೋವು ಅಥವಾ ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋದು ಇರತ್ತೆ ಈಗಿನ ದಿನ. ಸ್ವಲ್ಪ ಜಾಗೃತಿಯಿಂದ ಹುಷಾರಾಗಿ ಓಡಾಡ್ಬೇಕು. ಪರಿಹಾರ ನೋಡೋದಾದ್ರೆ ಹನುಮಾನ್ ಚಾಲೀಸ ಪಠಿಸೋದ್ರಿಂದ ನಿಮ್ಗೆ ಬಹಳಷ್ಟು ಲಾಭವಿದೆ ಅಂತಾನೆ ಹೇಳ್ಬಹುದು. ಇನ್ನ ರಾಶಿ ಧನು ರಾಶಿ. ಚಿಂತಾಶೀಲ ದಿನ ಅಂತಾನೆ ಹೇಳ್ಬಹುದು. ಏನಕ್ಕೆ ಅಂತ ನೋಡೋದಾದ್ರೆ ವೃತ್ತಿ ರಂಗದಲ್ಲಿ ವಿದೇಶ ಪ್ರಯಾಣ ಕನಸು ಕಾಣುವವರಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ಆದ್ರೆ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆನ ನೀವೇ ತಂದ್ಕೊಂಡ್ಬಿಡ್ತೀರಾ. ಹಠಾತ್ ಬದಲಾವಣೆ ನನಗೆ ಬೇಕು, ಇಲ್ಲಿ ಚೆನ್ನಾಗ್ ಅನಿಸ್ತಾ ಇಲ್ಲ ಅಂತೇಳಿ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಇದ್ರೆ ಅದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಡು ನೀವು ಚೇಂಜ್ ಆಗ್ತೀರಾ. ಬಟ್ ಅದರಿಂದ ನಿಮಗೆ ಬಹಳಷ್ಟು ಎಫೆಕ್ಟ್ ಬೀಳತ್ತೆ, ಹುಷಾರು. ಹಾಗೆ ಹಣಕಾಸಿನ ವಿಚಾರ ನೋಡೋದಾದ್ರೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತಾನೆ ಇರಲ್ಲ ಇವತ್ ನಿಮ್ಗೆ. ಸಾಲ ನೀಡುವ ಮುನ್ನ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಇಂಥವ್ರ ಕೈಯಲ್ಲಿ ದುಡ್ಡು ಕೊಟ್ರೆ ಅಂದ್ರೆ ದೇವ್ರಾಣೆ ಅದು ವಾಪಸ್ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಖರ್ಚಿನ ಮೇಲೆ ನಿಗಾ ಇರ್ಲಿ. ಆರೋಗ್ಯ ನೋಡೋದಾದ್ರೆ ನಿದ್ರಾಹೀನತೆ ಕಾಡಬಹುದು. ಇದಕ್ಕೆ ನೀವು ಸ್ವಲ್ಪ ಧ್ಯಾನ ಮಾಡ್ಬೇಕು. ನಿಮ್ ದುಡ್ಡು ಕೊಟ್ಬಿಟ್ಟಿರ್ತಿಲ್ಲ, ನಿಮ್ ದುಡ್ಡು ಕೊಟ್ಬಿಟ್ಟು ನೀವೇ ಯೋಚನೆ ಮಾಡ್ತೀರಾ ವಾಪಸ್ ಇಸ್ಕೊಳಕ್ಕೆ. ಹಾಗಾಗಿ ಸ್ವಲ್ಪ ನೀವು ಹುಷಾರಾಗಿ ಇವತ್ತಿನ ದಿನ ಕಳಿಬೇಕು. ಪರಿಹಾರ ನೋಡೋದಾದ್ರೆ ದಕ್ಷಿಣ ಮೂರ್ತಿ ಸ್ತೋತ್ರ ಓದೋದ್ರಿಂದ ನಿಮಗೆ ಒಳ್ಳೇದಾಗತ್ತೆ. ಮುಂದಿನ ರಾಶಿ ಮಕರ ರಾಶಿ. ಸಿದ್ಧಿಯ ದಿನ ಅಂತಾನೆ ಹೇಳ್ಬಹುದು. ವೃತ್ತಿ ರಂಗದಲ್ಲಿ ನೋಡೋದಾದ್ರೆ ನ್ಯಾಯಾಲಯದ ಕೆಲಸದಲ್ಲಿ ಜಯ ಸಿಗಲಿದೆ. ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಗಟ್ಟಿ ಆಗತ್ತೆ. ಹಾಗೆ ಹಣಕಾಸು ವಿಚಾರ ನೋಡೋದಾದ್ರೆ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ ಲಾಭವನ್ನು ಸಿಗಲಿದೆ ನಿಮಗೆ. ಹಾಗೆ ಪ್ರೇಮ ವಿಚಾರ ನೋಡೋದಾದ್ರೆ ಸಂಗಾತಿಯಿಂದಾಗಿ ಅನಿರೀಕ್ಷಿತ ಉಡುಗೊರೆ ಸಿಗಬಹುದು ಇವತ್ ನಿಮಗೆ. ಪರಿಹಾರ ನೋಡೋದಾದ್ರೆ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಬಹಳ ಲಾಭವನ್ನ ಪಡಿತೀರಾ ಇವತ್ತು. ಮುಂದಿನ ರಾಶಿ ಕುಂಭರಾಶಿ. ಎಚ್ಚರಿಕೆಯ ದಿನ ಇವತ್ತು ಅಂತಾನೆ ಹೇಳ್ಬಹುದು ನಿಮಗೆ. ಯಾಕೆ ಅಂದ್ರೆ ವೃತ್ತಿ ರಂಗದಲ್ಲಿ ಕೆಲಸದಲ್ಲಿ ರಾಜಕೀಯಕ್ಕೆ ಬಲಿಯಾಗಬೇಡಿ. ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚ್ಕೊಳ್ಬೇಡಿ. ಯಾಕಂದ್ರೆ ನಿಮ್ಮ ಹತ್ರ ಎಲ್ಲ ತಿಳ್ಕೊಂತಾರೆ, ನಾಳೆ ಹೋಗ್ತಾರೆ ನಿಮ್ ಬೆನ್ನಿಂದೇನೆ ಮತ್ತೆ ನೆಗೆಟಿವ್ಸ್ ನ ಹೈಯರ್ ಅಥಾರಿಟೀಸ್ಗೆ ಸ್ಪ್ರೆಡ್ ಮಾಡ್ತಾರೆ. ಹಾಗಾಗಿ ಗುಟ್ಟನ್ನ ಬಿಟ್ಕೊಡ್ಬೇಡಿ. ಹಣಕಾಸು ನೋಡೋದಾದ್ರೆ ಆರ್ಥಿಕ ಮುಗ್ಗಟ್ಟು ಇರಬಹುದು, ಅನಗತ್ಯ ಖರ್ಚು ಮಾಡಬೇಡಿ. ಆರೋಗ್ಯ ನೋಡೋದಾದ್ರೆ ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ತೀರಾ. ಹಾಗೆ ಪ್ರಾಣಾಯಾಮನ ನೀವು ಶುರು ಮಾಡ್ಕೋಬೇಕು. ಇದರಿಂದ ನಿಮಗೆ ಆಯಾಸ ದೂರ ಆಗತ್ತೆ. ಹಾಗೆ ಪರಿಹಾರ ಬೇಕು ಅನ್ನೋದಾದ್ರೆ ಕುಲ ದೇವತೆಯ ಪ್ರಾರ್ಥನೆ ಮಾಡ್ಬೇಕು ನೀವು. ಸ್ವಲ್ಪ ಮೊಬೈಲು, ಟಿವಿ, ಕಂಪ್ಯೂಟರು, ಲ್ಯಾಪ್ಟಾಪು ಇದ್ರ ಕಡೆ ಎಲ್ಲ ಒಲವು ಬಿಟ್ಟು
ದೇವರ ಆರಾಧನೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗತ್ತೆ ಅಂತಾನೆ ಹೇಳಬಹುದು. ಮುಂದಿನ ರಾಶಿ ಮೀನರಾಶಿ. ಸಂತೋಷದ ದಿನ ಇವತ್ತು ನಿಮಗೆ. ಯಾಕಂದ್ರೆ ವೃತ್ತಿ ರಂಗದಲ್ಲಿ, ಶಿಕ್ಷಣ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೆ ಅತ್ಯುತ್ತಮ ದಿನ ಅಂತಾನೆ ಹೇಳಬಹುದು. ಪ್ರವಾಸೋದ್ಯಮದಲ್ಲಿ ಬಹಳಷ್ಟು ಲಾಭನ ಕಂಡ್ಕೊಳ್ತೀರಾ. ಹಾಗೆ ಕುಟುಂಬ ನೋಡೋದಾದ್ರೆ ಮಕ್ಕಳು ಯಶಸ್ಸು ನಿಮಗೆ ಹೆಮ್ಮೆ ತರಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಬಹಳಷ್ಟು ಖುಷಿಯಾಗಿರ್ತೀರ ನೀವು. ಹಾಗೆ ಆರೋಗ್ಯ ನೋಡೋದಾದ್ರೆ ತಂಪಾದ ಆಹಾರ ಪದಾರ್ಥಗಳಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದ್ರೆ ಸ್ವಲ್ಪ ಶೀತದ ಬಾಧೆ ಕಾಡುವ ಸಾಧ್ಯತೆ ಇದೆ ನಿಮಗೆ. ಫ್ರಿಜ್ ಇಂದು, ಐಸ್ ಇಂದು, ಕೋಲ್ಡ್ ವಾಟರ್ ಆಗ್ಲಿ ಇದರಿಂದ ಸ್ವಲ್ಪ ದೂರ ಇರಿ. ಪರಿಹಾರ ನೋಡೋದಾದ್ರೆ ಗುರುವಾರ ಮಠ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಗೆ ಬಹಳಷ್ಟು ಪಾಸಿಟಿವ್ ವೈಬ್ ಸಿಗತ್ತೆ. ಹಾಗೆ ಇವತ್ತಿನ ಶುಭ ಗಳಿಗೆ ಏನಾದ್ರೂ ನನಗ್ ಬೇಕು ಅನ್ನೋದಾದ್ರೆ ಬೆಳಗ್ಗೆ 9:12ರಿಂದ 10:45 ನೀವ್ ಏನೇ ಕೆಲಸ, ಶುಭ ಕೆಲಸ ನೋಡೋದಾದ್ರೆ ಅದು ನಿಮ್ಗೆ ಸಕ್ಸಸ್ ಆಗತ್ತೆ. ಹಾಗೆ ಇವತ್ತು ಅಭಿಜಿತ್ ಮುಹೂರ್ತ ಕೂಡ ಇದೆ. ಮಧ್ಯಾಹ್ನ 11:58ರಿಂದ 12:44 ನಿಮ್ಮ ಅಭಿಜಿತ್ ಮುಹೂರ್ತ ಇದೆ. ಆ ಟೈಮಲ್ಲಿ ನೀವೇನಾದ್ರೂ ಒಳ್ಳೆ ಮಾತಾಡೋದಾಗ್ಲಿ, ಮಾತುಕತೆ ಇಟ್ಕೊಳ್ಳೋದಾಗ್ಲಿ ಇಟ್ರೆ ಅದು ನೆರವೇರತ್ತೆ. ಹಾಗೆ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ, ನೀವು ಜನ್ಮ ಜಾತಕದ ಕುಂಡಲಿ ನೋಡ್ತೀರಾ ಅಥವಾ ಲಕ್ಕಿ ನಂಬರ್ ನನ್ನ ಹೆಸರಿಗೆ, ನನ್ನ ಹುಟ್ಟಿದ ದಿನ ಹಾಗೆ ಹುಟ್ಟಿದ ಟೈಮ್ ನೋಡ್ಬಿಟ್ಟು ಲಕ್ಕಿ ನಂಬರ್ ಹೇಳ್ತೀರಾ ಅಂತೇಳಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ. ಹಾಗೆ ನೀವು ಫೀಸ್ ಕೂಡ ಕೇಳ್ತಿದ್ದೀರಾ. ನಾ ಹೇಳ್ತಾ ಇದ್ದೀನಿ, ನಿಮಗೆ ಏನಾದ್ರೂ ಜನ್ಮ ಜಾತಕದ ಪ್ರಕಾರ ನಿಮ್ಮ ಜನ್ಮದಲ್ಲಿ ಯಾವ ತರ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ದಯಮಾಡಿ ನನಗೆ ನಿಮ್ಮ ಡೀಟೇಲ್ಸ್ ನ ಕಮೆಂಟ್ ಮಾಡಿ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಊರಾಗಿರ್ಬೋದು, ನೀವು ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಇದಿಷ್ಟು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಜನ್ಮ ಜಾತಕದ ಪ್ರಕಾರ ಯಾವ ತರ ಇರತ್ತೆ ಈ ತಿಂಗಳು, ಈ ವರ್ಷ ಅಂತ ಹೇಳಿ. ಬಟ್ ಯಾವುದೇ ಆದಂತರ ಫೀಸ್ ಇಲ್ಲ. ಎಲ್ಲಾರು ನನಗೆ ಕಮೆಂಟ್ ಮಾಡಿ ಅದೇ ಕೇಳ್ತಿದ್ದಾರೆ, ಎಷ್ಟು ಫೀಸು ಏನು ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಫೀಸ್ 1 ರೂಪಾಯಿನೂ ನಾನು ಇಸ್ಕೊಳ್ಳಲ್ಲ. ನಿಮ್ಮ ಡೀಟೇಲ್ಸ್ನ ನನಗೆ ಕಮೆಂಟ್ ಮಾಡಿ. ಇಲ್ದಿದ್ರೆ ನೆಕ್ಸ್ಟ್ ಸಂಡೇ ಭಾನುವಾರದಂದು ನಾನು ಲೈವ್ಗೆ ಬರ್ತೀನಿ. ಆಗ ನೀವು ಸುಮಾರು ಒಂದು 12 ಗಂಟೆ ಅಷ್ಟೊತ್ತಿಗೆ ಲೈವ್ ಬರ್ತೀನಿ, 1 ಅವರ್ ತನಕ. ಆವಾಗ ನೀವು ಕಮೆಂಟ್ ಮಾಡಿದ್ರೆ ಅದರಲ್ಲಿ ನಾನು ಡೈರೆಕ್ಟ್ ಆಗಿ ನಿಮ್ ಜೊತೆ ಮಾತಾಡ್ತೀನಿ. ಯಾವ ತರ ಇದೆ, ನಿಮ್ಮ ಡೀಟೇಲ್ಸ್ ಏನಿದೆ ಅಂತೇಳಿ ನಾನು ಲೈವ್ ಚಾಟ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಪೇಜ್ ಅನ್ನು ಲೈಕ್ ಮಾಡಿ. ಧನ್ಯವಾದಗಳು.